ದೇವಸ್ಥಾನಕ್ಕೆ ಯಾರಾದ್ರು ಕರ್ಕೊಂಡು ಹೋದರೆ ನಾನು ಇನ್ನು 4 ಜನಕ್ಕೆ ಒಳ್ಳೇದು ಮಾಡಿಸಪ್ಪ ಅಂತ ಹೇಳಿದ್ದೀನಿ. 2 ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದು ರಾಜ್ಯದ ಜನ ಮಾಡಿದ್ರೆ ಆ ಭಗವಂತ ಇಚ್ಛೆಲ್ಲ ಆದೆ. ಹಾಸನ ಜಿಲ್ಲೆ ಒಂದಕ್ಕಲ್ಲ, ಈ ರಾಜ್ಯಕ್ಕೆ ನಾನು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಇತಿಹಾಸ ಅದು. ಇವತ್ತು ಹೇಳಿದ್ದಾರೆ ಕೆಲವರು ಅದು ಕೃಷ್ಣದೇವರಾಯನ ಕಾಲ ಅಂತ, ನನ್ನ ಮುಂದೆ ಹೇಳಿದ್ದಾರೆ ಭಾಳ ಜನ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ನನಗೆ ಕೊಟ್ಟಂಥ ಜವಾಬ್ದಾರಿ, ಆ ಇಲಾಖೆಗಳು ಏನು ಪರಿಸ್ಥಿತಿ ಇತ್ತು ಅನ್ನೋದು ಗೊತ್ತು ನನಗೆ. HMT, VSL ಕ್ಲೋಸ್ ಆಗಿದೆ. ಇವತ್ತು RINL ಪ್ರಾರಂಭ ಮಾಡಿದೆ, ಆಂಧ್ರದಲ್ಲಿ ಸಂಪೂರ್ಣ ಬಂದಾಗಿತ್ತು. ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಇವತ್ತು ಅಲ್ಲಿ 21,000 ಮೆಟ್ರಿಕ್ ಟನ್ ಪರ್ ಡೇ ಪ್ರೊಡಕ್ಷನ್ ಆಗ್ತಾಯಿದೆ. ಇಂಟರ್ನಲ್ಲಿ ಅದನ್ನು ಮಾರಿಸ್ಬೇಕು ಅಂತ ಹಲವಾರು ಸಬಟೇಜ್ಗಳು ನಡೀತಾ ಇದೆ. ಅದೆಲ್ಲ ಓವರ್ಲುಕ್ ಮಾಡಿ RINLಗೆ ಲೈಫ್ ಕೊಟ್ಟು ಆ ಜನ ಇವತ್ತು ನೆನ್ಕೋತಾರಲ್ಲಿ. ಅದೇ ಕೆಲಸ ಇವತ್ತು ಹಲವಾರು ಸಮಸ್ಯೆಗಳಿದ್ದರು. ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು, HMT ನನ್ನದೇ ಆದಂಥ ರೀತಿಯಲ್ಲಿ ಕೆಲವು ಅದನ್ನು ಜೀವ ಕೊಡಲಿಕ್ಕೆ ಏನೇನು ಮಾಡಬೇಕು ಮಾಡ್ತಾಯಿದ್ದೀನಿ. ಇದು ನಿಮ್ಮ ಗಮನಕ್ಕೆ ತರ್ತೀನಿ. ನನ್ನ ಇಲಾಖೆ ಬಗ್ಗೆ ಪಾಪ ನಮ್ಮ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ, ಮಂಡ್ಯಗೆ ಕಾರ್ಖಾನೆ ತರಲಿಲ್ಲ, ಆಸ್ತಕ್ಕೊಂದು ಕಾರ್ಖಾನೆ ತರ್ಬೋದಾಗಿತ್ತು, ಇನ್ನೂ ತಂದಿಲ್ಲ. ಯಾವುದೋ NTPC ಹೇಳಿದ್ರು, ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಏನೋ ಹೇಳಿದ್ರು. ಇವತ್ತು ಬೆಳಗ್ಗೆ ಬರ್ಬೇಕಾದ್ರೆ ಹೇಳ್ತಿದ್ರು, ನೋಡೋಣಂತೆ. ನನಗೆ ಇರ್ತಕ್ಕಂಥ ಲಿಮಿಟೇಷನ್ನಲ್ಲಿ ರಾಜ್ಯ ಸರ್ಕಾರವು ನನಗೆ ಕೋಆಪ್ರೇಷನ್ ಕೊಡದೇ ಇದ್ದರೆ, ಭೂಮಿ ಕೊಡಬೇಕಾದ್ರೆ ಅವರು, ನೀರು ಕೊಡಬೇಕಾದ್ರೆ ಅವರು, ಎಲೆಕ್ಟ್ರಿಸಿಟಿ ಕೊಡಬೇಕಾದ್ರೆ ಅವರು, ಇದು ಯಾವುದನ್ನು ಅವ್ರು ಮಾಡಿದೆ. ಅವ್ರು ಮೊನ್ನೆ ಉತ್ತರ ಕೊಟ್ಟವ್ರೆ MB ಪಾಟೀಲ್ರು. ಹಲವಾರು ಕಡೆ ನಾವು ಮಾಡೋಕ್ಕೆ ಹೋದೋ ಮಾಡೋಕ್ಕೆ ಜನ ಬಿಟ್ಟಿಲ್ಲ, ಭೂಮಿ ಇಲ್ಲ ಅಂತೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ. ಇಲ್ಲಿ ಕೆಲವು MLAಗಳು ಕುಮಾರಸ್ವಾಮಿ ಹೂ ಮುಡ್ಸೋಕೆ ಕೊಟ್ಟವನೇ ಮಂಡ್ಯದವರಿಗೆ, ನಾವು 300 ಎಕರೆ ಕೊಡ್ತೀವಿ, 500 ಎಕರೆ ಕೊಡ್ತೀವಿ, ಬರಲಿ ಅಂತ. ಈ ಕೂವಕದ ಮಾತುಗಳು ನಿಲ್ಲಿಸಿ ಇವತ್ತೇನು 7,290 ಕೋಟಿ ವೆಚ್ಚದಲ್ಲಿ ಮ್ಯಾಗ್ನೆಟಿಕ್ ಪ್ರೊಡಕ್ಷನ್ ಶುರು ಮಾಡ್ತಾ ಇದ್ದೀವಿ. 5 ಕಂಪ್ನಿಗಳಿಗೆ ಅವಾರ್ಡ್ ಮಾಡ್ತಿದ್ದೀವಿ. ಆ 5 ಕಂಪ್ನಿಯಲ್ಲಿ 2 ಕಂಪ್ನಿನಾದರೂ ಕನ್ವಿನ್ಸ್ ಮಾಡಿ ದಯವಿಟ್ಟು ಕರ್ನಾಟಕ ಸರ್ಕಾರ ಏನಾದರೂ ಮಾಡ್ಕೊಳ್ಳಿ, ನಾನು ನಿಮಗೆ ಬೆಂಬಲವಾಗಿರ್ತೇನೆ, ಇಲ್ಲಿ ಬನ್ನಿ ಯೂನಿಟ್ ಹಾಕಿ ಅಂತ ಹೇಳಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದು ನಾಡಿನ ಜನತೆಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ವಿಧಾನಸಭೆ ಕಲಾಪದಲ್ಲಿ ಸ್ವಲ್ಪ ಕೆಲವರು ನಾನ್ ಸ್ಪೀಡ್ ಆಗಬೇಕು, ನಾನು ವಿಷಯ ತೆಗಿಬೇಕು ಅಂತ ಹೇಳಿ ಸ್ವಲ್ಪ ಜನರಲ್ಲಿ ಕೆಲವು ಇಂಡಿವಿಜುವಲಿ ಮಾಡ್ಕೊಂಡವ್ರೆ. ಬಟ್ ಸಮನ್ವಯತೆಯಿಂದ ಹೋಗಿ ಅಂತ ಹೇಳಿದ್ವಿ, ಕೊಟ್ಟರೆ ಹೋಗಿದ್ದಾರೆ. ಕೆಲವು ಸಣ್ಣ ಪುಟ್ಟ ಸನ್ನಿವೇಶಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೊಂಡವ್ರು, ನಾನು ಇಲ್ಲ ಅಂತ ಹೇಳಲ್ಲ. ಅದು ನೀವು ಹೇಳಬೇಕು, ಮಾಧ್ಯಮ ಸ್ನೇಹಿತರು ಹೇಳಬೇಕು. ಇದು ಅದು ನೀವೇ ಹೇಳ್ತಾ ಇದ್ದೀರಲ್ಲ, ಹೇಳ್ತಾ ಇದ್ರೆ ಸರ್. ಈಗ ರಾಜ್ಯದಲ್ಲಿ ಕೃಷಿ ಕ್ಷೇತ್ರ ಅವನತಿಗೆ ಕುಂಠಿತ ಆಗೋದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಕಾರಣ ಅಂತ ನಿನ್ನೆ ಬೆಳಗಾವಿ ಯಾವ ರೀತಿ ಕಾರಣ? ಅದೇನೆ, ಈಗ ಕೃಷಿ ಬೆಲೆಗಳದ್ದು ಫಿಕ್ಸೇಷನ್ ಇರ್ಬೋದು, ನೀವು ಹೇಳಿದ್ರಲ್ಲ ಇವಾಗ ಎಲ್ಲವೂ ಕೂಡ ಫುಲ್ ಕಂಪ್ಲೀಟ್ ನಿರ್ಲಕ್ಷ್ಯ ಆಗೋದಕ್ಕೆ ಅದೇ ಕಾರಣ ಅಂತ. MSP ದರ ಆಯಾ ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ದರ ನಿಗದಿ ಮಾಡಿ ತೀರ್ಮಾನಗಳು ಮಾಡಿದ್ದಾರೆ. ಈಗ ಈ ಉದಾಹರಣೆಗೆ ಇವತ್ತು ನಾನು ಪತ್ರಿಕೆಯಲ್ಲಿ ನೋಡ್ತಿದ್ದೆ, 2,700 2,800 ಭತ್ತದ ಪ್ರೈಸು MSP ನಿಗದಿ ಮಾಡವ್ರೆ. ಇವತ್ತಲ್ಲಿ ಖರೀದಿ ಕೇಂದ್ರಕ್ಕೆ ತಗೊಂಡೋಗಾರೇ ಇಲ್ಲ, ಹೊರಗಡೆ ಮಾರ್ಕೆಟಲ್ಲಿ 3,000ಕ್ಕೆ ಹೋಯ್ತಾ ಇದೆ. ನಾನು ಯಾಕಿದ್ದು ಹೇಳ್ತಾ ಇದ್ದೀನಿ ಅಂದರೆ, ನಾನು 2006-07 ಮುಖ್ಯಮಂತ್ರಿ ಇದ್ದಾಗ ರಾಯಚೂರಿನಲ್ಲಿ ಅದು ಭಾಳ ಉತ್ಕೃಷ್ಟವಾದಂಥ ಭತ್ತ ಬೆಳೀತಾರೆ.
ಭತ್ತದ ರೇಟ್ನ ಈ ಮಧ್ಯವರ್ತಿಗಳು ಡೌನ್ ಮಾಡಿದ್ರು. ನಾನು ಅಲ್ಲೇ ತಕ್ಷಣ ಹೇಳಿದೆ ಅಧಿಕಾರಿಗಳಿಗೆ, ನಾಳೆ ಖರೀದಿ ಕೇಂದ್ರ ಓಪನ್ ಮಾಡಿ ಅಂತ. 2006 ಹೇಳ್ತಾ ಇದ್ರು. ಅವರು ಖರೀದಿ ಕೇಂದ್ರ ಓಪನ್ ಮಾಡಿದ ತಕ್ಷಣ ಆ ಭತ್ತದ ಬೆಲೆನೇ ರೈಸ್ ಆಗೋಯ್ತು. ನನಗಾದ ಅನುಭವ ನಿಮ್ಮ ಗಮನಕ್ಕೆ ತರೋದು. ಈ ಸರ್ಕಾರಕ್ಕೆ ಹೇಳ್ತೀನಿ, ಮೊನ್ನೆ ಇಲ್ಲಿ ಹಾಸನದಲ್ಲಿ ಏನಾಯಿತು, ಮೆಕ್ಕೆಜೋಳದ ಕತೆ ಏನೋ 34 ಲಕ್ಷ ಮೆಟ್ರಿಕ್ ಟನ್ನು ಏನೋ ಖರೀದಿ ಮಾಡಬೇಕು ಮಾಡಿ, ರೈತರ ಅರ್ಧ ಮಾರ್ಕೆಂಡೇ ಇದ್ರಲ್ಲ. ಒಂದು ನಿಮಿಷ ಇರೋಣ. ಅದು ನಿಮ್ಮ ಮಿಡ್ಲ್ ಮ್ಯಾನ್ಗಳಿದ್ರಲ್ಲ, ನಾನು ಜಾತಿ ಹೆಸರಲ್ಲಿ ಹೇಳಲ್ಲ, ಆ ಮಿಡ್ಲ್ ಮ್ಯಾನ್ಗಳು ಕಳೆದ ವರ್ಷ ಖರೀದಿ ಮಾಡಿ ಇಟ್ಟಿದ್ದೆಲ್ಲ ಶೇಖರಣೆ ಮಾಡಿ ಆಲ್ಮೋಸ್ಟ್ ಆಲ್ 24 ಲಕ್ಷ ಮೆಟ್ರಿಕ್ ಟನ್ನ KMFನಲ್ಲಿ ಖರೀದಿ ಮಾಡ್ಕೋತಾರೆ. ಯಾಕೆಂದರೆ ಅದರಲ್ಲಿ ದುಡ್ಡು ಸಿಗ್ತಲ್ಲ ಇವರಿಗೆ, ಟೆಂಡರ್ ಕರೆದು. ನಾನು 2006-7 ಬರ್ತೇನೆ, ಈ ರೇವಣ್ಣಂಗೆ ಹೇಳಿದೆ, ಅವ್ನು ಬಂದ ನನ್ನ ಹತ್ರ, ರೈತರನ್ನ ಉಳಿಸ್ಬೇಕು ಅಂದರೆ ನಮ್ಮ KMFಗೆ ಮೆಕ್ಕೆಜೋಳ ಖರೀದಿ ಮಾಡೋದಕ್ಕೆ ನೇರವಾಗಿ ಸರ್ಕಾರ ತೀರ್ಮಾನ ಕೊಡಿ, ನಮಗೆ ಸ್ವಲ್ಪ ಅಡ್ವಾನ್ಸ್ ದುಡ್ಡು ಕೊಡಿ ಅಂತ ಮಾಡಿಕೊಟ್ಟೆ. ಅವನು KMFನ ಅಧ್ಯಕ್ಷನೂ ಇದ್ದ. ಅವನ ತಲೆ ಒಳಗೆ ನಾನೇನೋ ಪರ್ಮನೆಂಟಾಗಿ KMF ಅಧ್ಯಕ್ಷ ಇರ್ತೀನಿ ಅಂತ ಅವನು ತಿಳ್ಕೊಂಡಿದ್ದ. ನನ್ನ ಅಭಿಪ್ರಾಯದಲ್ಲಿ ಇದೆಯಲ್ಲ ಈಗ ಫೀಡ್ಬ್ಯಾಕ್ ಫ್ಯಾಕ್ಟ್ರಿ, ಆ ಜಾಗ ಕೊಟ್ಟನು ನಾನು ಮುಖ್ಯಮಂತ್ರಿಯಾಗಿ, ಕಟ್ಟೋದಕ್ಕೆ ದುಡ್ಡು ಕೊಟ್ಟನು ನಾನು, ಇವನು ಪುಣ್ಯಾತ್ಮ. ಆಮೇಲೆ KMFಗೆ ಅದನ್ನೆಲ್ಲ ಆಸ್ತಿ ಟ್ರಾನ್ಸ್ಫರ್ ಮಾಡಿದ. ಈಗ ಅದರ ಪೆಟ್ಟು ರೈತರಿಗೆ ಬಿದ್ದಿದೆ. ಇದು ನಡೀತಿರೋದು. ಏನು ಬಂದು ಅಣ್ಣ ತಮ್ಮ ಹಾಸನ ಜಿಲ್ಲೆ ಬಂಗಾರ ತಂದಾಕ್ತಾಯಿದ್ದೀವಿ ಅಂತ ಹೇಳ್ತಾರಲ್ಲ, ಇದೇ ಬಂಗಾರ ತಂದಾಕಿರೋದು ಅವರು. ಇದು ನಡೀತಿದೆ. ಇದು ಕೇಂದ್ರ ಸರ್ಕಾರ ಈ ಯೋಜನೆಗಳನ್ನ ಮೊದಲಿಂದ ಇರೋದು. ಈಗ NREGA ತೆಗೆದು ಅಲ್ಲ ಸರ್ ಬ್ರದರ್, ಒಂದು ನಿಮಿಷ, ನೋಟ್ ಮೇಲಿರೋ ಬೇಕಾದ್ರೆ ಗಾಂಧಿ ಚಿತ್ರನ ತೆಗೆದು ಬಿಡ್ಲಿ ಅಂತ ಮೊನ್ನೆ KPCC ಅಧ್ಯಕ್ಷರು DCM ಹೇಳ್ತಾರೆ ಸರ್. ಅವರು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಈ ಅದೇನು ಹೇಳ್ತಾರೆ ಅದಕ್ಕೆ ಆ ಪದಬಳಕೆ ಮಾಡಿ ಅವ್ರನ್ನ ದಾರಿ ತಪ್ಪಿಸೋಕ್ಕೋ ಮತ್ತೊಂದಕ್ಕೋ ಮಾಡ್ತಿರ್ಬೋದು. ನಾನು ಒಂದು ನಾಡಿನ ಜನತೆಗೆ ಮನವಿ ಮಾಡೋದು, ನನಗೆ ಎಲ್ಲ ರೀತಿಯ ಅನುಭವಗಳಾಗಿದೆ, ಯಾರ ಬಗ್ಗೆ ಟೀಕೆ ಮಾಡಲ್ಲ. ನನಗೆ 5ನೇ ಬಾರಿ ಭಗವಂತ ಈ ಲೈಫ್ ಕೊಟ್ಟಿರೋದು. ಒಂದು ಕೊನೆ ಅವಕಾಶ ಈ ರಾಜ್ಯದಲ್ಲಿ. ನಾನು ಏನು ತಪ್ಪು ಮಾಡಿದ್ದೀನಿ ಮಾಡಿಲ್ವೋ ಅನ್ನೋದು ಯೋಚನೆ ಮಾಡಿ ರಾಜ್ಯದ ಜನ ಒಂದು ಅವಕಾಶ ಕೊಡಲಿ. ನಿಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತೀನಿ, ನನಗೆ ಯಾವ ಕೇಂದ್ರ ಸರ್ಕಾರ, ಯಾವ ಸರ್ಕಾರಗಳ ಆರ್ಥಿಕ ನೆರವು ಬೇಕಿಲ್ಲ. ಕರ್ನಾಟಕ ರಾಜ್ಯದ ಜನ ಈ ಸರ್ಕಾರನ ಖಜಾನೆ ಖಾಲಿ ಮಾಡಲ್ಲ, ನಾವುಗಳು ಖಾಲಿ ಮಾಡ್ತಾಯಿದ್ವಿ ಸ್ವೇಚ್ಛಾಚಾರವಾಗಿ. ನೀವು ಏನು ಕೆಲಸ ಬೇಕಾದ್ರೂ ಮಾಡ್ಬೋದು, ಅದರ ಅನುಭವ ನನಗಿದೆ. 2 ಬಾರಿ ಚಿಕ್ಕ ಅವಧಿನ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ. ನಾನು ಕಳೆದ ಬಾರಿ ಹೇಳಿದೆ ಜನಕ್ಕೆ 5 ಕಾರ್ಯಕ್ರಮ, ಅವರು 5 ಕಾರ್ಯಕ್ರಮ ಘೋಷಣೆ ಮಾಡಿದ್ರು, 2,000 ರೂಪಾಯಿ ಅಂತ. ನಾನು ನಿಮ್ಮ ಕುಟುಂಬಗಳನ್ನ ಆರ್ಥಿಕವಾಗಿ ಮೇಲೆ ತತ್ತೀನಿರಪ್ಪ, ಭಿಕ್ಷೆ ಬೇಡಬೇಡಿ, ಕೊಡೋ ಮಟ್ಟಿಗೆ ತಂದು ಕೊಡ್ತೀನಿರಪ್ಪ, ಒಂದು ಓಟ್ ಹಾಕಿ ಅಂತ. ಜನ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ರೈತರಿಗೆ ಈಗಲೂ ಹೇಳ್ತೀನಿ, ಉತ್ತರ ಕರ್ನಾಟಕದ ರೈತರಿಗೂ ಜಾತಿ ಬಿಡಿ. ಪಾಪ ಇವತ್ತಿನ ಬರಗೂರು ರಾಮಚಂದ್ರಪ್ಪನವ್ರು ಹೇಳೋರು ಜಾತಿ ಬಿಡಬೇಕಂತೆ. ಜಾತಿ ಬಿಟ್ಟು ಹೊರಗೆ ಬಂದಿಲ್ಲ ಇವ್ರು ಯಾರೂ. ಜಾತಿ ಬಿಡಬೇಕು ಅಂತಾರಲ್ಲ, ಎಲ್ಲೋ ಭಾಷಣ ಮಾಡ್ತಾರೆ, ಎಲ್ಲ ನೋಡಿದ್ದೀನಿ ನಾನು. ನನ್ನ ರೈತನಿಗೆ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮ ನರೇಗಾದ ಹೇಳಿದ್ರಿ, ನರೇಗಾ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಆ ಕಾರ್ಯಕ್ರಮ ಜಾರಿಗೆ ಬಂದ ಮೇಲೆ ಎಷ್ಟು ಲಕ್ಷ ಕೋಟಿ ಖರ್ಚು ಮಾಡಿದಿರಿ? ನರೇಗಾದಲ್ಲಿ ಎಷ್ಟು ಲಕ್ಷ ಕೋಟಿ? ರೈತನಿಗೆ ನಾವು 2,000 ಕೊಡ್ತೀವಿ. ರೈತನಿಗೆ ಗೊಬ್ಬರ ತಗೊಳ್ಳೋಕ್ಕೆ 3 ಕಂತಲ್ಲೋ ಏನೋ ಕೊಡ್ತೀವಿ, 2,000 4 ತಿಂಗಳು ಒಂದು ಬಾರಿ. ಎಷ್ಟು ಅದರಿಂದ ಉಪಯೋಗ ಇದೆ? ಅದು ಎಷ್ಟು
ಲಕ್ಷ ಕೋಟಿ ದುಡ್ಡು ಕೊಟ್ಟಿದ್ದೀವಿ. ಅದರಲ್ಲಿ ಅದೇ ದುಡ್ಡುಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೋಡನ್ಗಳು, ಕೋಲ್ಡ್ ಸ್ಟೋರೇಜು, ರೈತನಿಗೆ ಅವನ ಏರಿಯಾದಲ್ಲಿ ಅವತ್ತಿನ ವರ್ಷದಲ್ಲಿ ಏನು ಮಳೆ ಬೀಳ್ಬೋದು ಪ್ರಮಾಣ, ನೀನು ಯಾವ ಕ್ರಾಪ್ ಹಾಕಿದ್ರೆ ನೀನು ಉಳಿತೀಯ, ನೀನು ಬೆಳೆದಿದ್ದಕ್ಕೆ ಸರ್ಕಾರ ನಾನು ಗ್ಯಾರಂಟಿ ಕೊಡ್ತೀನಿ, ಸಾಲ ಮಾಡಬೇಡ, 75% ನೀನು ಬೆಳೆದು ತಗೊಂಬಂದ್ರೆ ಗೋಡನ್ಗೆ ಅಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗೆ 75% ದುಡ್ಡು ಅಡ್ವಾನ್ಸ್ ಕೊಡ್ತೀನಿ ಸರ್ಕಾರದಿಂದ. ನೀನು ಅದನ್ನು ಯಾವಾಗ ಬೆಲೆ ರೈಸ್ ಆಗುತ್ತೆ ಮಾರಾಟ ಮಾಡಿ ದುಡ್ಡು ಕಟ್ಟು, ಬಡ್ಡಿ ಹಾಕಲ್ಲ ನಿನಗೆ. ನನ್ನ ಸ್ಕೀಮ್ಗಳೇ ಬೇರೆ. ಇದಕ್ಕೆ ನರೇಗಾ ಆಯ್ತಪ್ಪ, ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರು ಅವರು, ಏನೋ ಚರ್ಚೆ ನಡೀತಿದೆ. ಆ ಮಹಾತ್ಮ ಗಾಂಧಿ ಹೆಸರನ್ನ